ಎಲ್ಲಿ ಓ ಇಷ್ಟು ದೊಡ್ಡ ವ್ಯಕ್ತಿ ಮುಂದಕ್ಕೆ ಬರುವಾಗ ಮುಂದೆ ಬರ್ತಾ ಇದ್ದಾರೆ ಕಣ್ಣು ಎಲ್ಲಿರುವುದು ನಿಮಗೆ ಈ ನಾವಲ್ಲಿ ನನ್ನ ಮುಖದಲ್ಲಿ ಬೆರಿತಿಪ್ಪುಣ್ಣ ಏನ ಬರ್ತಿದ್ವಿ ಅದು ಕೆಳಗೆ ಅದನ್ನ ಎತ್ತಬೇಡ. ಈರತ್ತ ಮೊನ್ನೆ ತಿತ್ತು ಮಾಡ್ಲಿ ಈರತ್ತ ಅಲ್ಲಿ ಬಿಸಾಡ್ಲಿಕ್ಕೆ ಹೇಳಿದೆ ನಾನು ಮುಖದಾದ ಅಲ್ಲಿಂದ ಅಲ್ಲಿಗೆ ಕೆಳಗೆ ಬೀಳುವಂತೇಳಿ ಅಲ್ಪಾರ್ದಾಡೆ ಇನ್ನೊಬ್ರು ಅಲ್ಪಾರ್ದಾಡೆ ಅಲ್ಲಿಂದ ಅಲ್ಲಿಗೆ ಕೆಳಗೆ ಬಿಡುವಂತೆ ಉಲ್ಪಾರ್ದಾಡೆ ಹೌದು ನನ್ನ ಕಂಬ ಕಟ್ಟೆ ಚಿಚ್ಚು ಬರ್ಲ ಈಗಿನ ಕಣ್ಣು ಪುಲಿ ಈಗಿನ ಕಣ್ಣು ನನ್ನ ಕಣ್ಣು ಮುಖದಲ್ಲಿ ಎಲ್ಲ ಕಣ್ಣು ಮೋಲೆ ಮುಖ ಬೇರೆ ನಾನು ಬರುವ ಕಾಣುವುದಿಲ್ಲ ಹೆಚ್ಚಿನ ಕಣ್ಣು ಇರೇ ಅದರಲ್ಲಿ ಕೂಡ ಅಪಶಕುನ ಇದೆ ಯಾರು ಬನ್ನಿ ಮತ್ತೆ ಎಲ್ಲಿನ ಅಪಶಕುನ ಕಟ್ಟಿಗೆಯನ್ನು ಹೊತ್ತುಕೊಂಡು ಹೋದ ನಾವು ಹೌದಾದ ಕಟ್ಟಿಗೆ ಇಟ್ಟಿಗೆ ಕೆಂಪು ಕಲ್ಲು ಹಣಕತ್ತೆ ಅದಕ್ಕೆ ಉರುವಾಳ ಅಂತ ಕರೀತ ಉರುವಾಲತ್ತು ಪಾಟಿ ಕಣಕ್ಕೆ ಮಾರೆ ಕಣಕ್ಕೆ ಓ ಕಣಕ್ಕೆ ಹೊತ್ತು ಸೌದೆ ಅಂತ ಹೇಳ್ತಾರೆ ಇನ್ನು ಕೂಡ ಹೆಸರು ಸೌದೆ ಅಂತ ಕಲ್ಲು ಕೂಡ ಅದು ಇಲ್ಲಿ ನಾಡಿಗೆ ಈಗಂತ ಬೇತದೆ ಕಣಕ್ಕೆ ಕಣ್ಣುವ ಹೆಸರು ಉಂಟು ಅದಕ್ಕೆ ಕಾಷ್ಟ ಅಂತ ಹೇಳಿ ಕರೀತಾರೆ ಹೌದು ಅಕ್ಕೆ ಕೊತ್ತ ಮುಚ್ಚವು ಮತ್ತೆ ನಿಂಗೆ ಅದು ಮಾತ್ರ ಕಣಕ್ಕೆ ದಾಯದ ಹಾಕ್ಲು ಯಾಕೆ ಆಗ್ತದೆ ಹೇಳು ಹೌದಾಗ ಯಾಕೆ ಆಗ್ತದೆ ಗಜ್ಜಿ ಬೈಕಾರ ಆಗ್ತದೆ ఒక పెద్ద సూపర్ రాక్ ಆಗ್ತದೆ ಅಕೇರಿಗೆ నేను ಗೊತ್ತಾಗಲ್ಲ ನನ್ನಂತವನ್ನು ಒತ್ತಿಸುವುದು ಇಂಥ ಕಟ್ಟಿಗೆ ಮುಖದಲ್ಲಿ ಶ್ರೀಗಂಧದಲ್ಲಿ ತುಪ್ಪದಲ್ಲಿ ಹಾಗೆ ತುಪ್ಪ ತುಪ್ಪ ಇದೇ ತುಪ್ಪ ಬಾರ್ದು ಗಂಧದ ಕಡೆ ಗೊತ್ತಾಗ ದಾಯ ಇನ್ನೊಂಚಿನಾಗ್ಲಿ ಬದುಕು ದಿಪ್ಪಳಗ ಊರಿಡಿ ನಾದ ದಿಪ್ಪಾರು ಸೈನ್ಯವೆಲ್ಲ ಪರಿಮಾಣಗಳು ಕೊಡ್ತಾರೆ ಹೆಚ್ಚಿನ ದೊರೆ ಅವನು ಗುರೆ ಅವನು ಶ್ರೀಮಂತ ಅಂತ ಕಾಟನು ಜತ್ತಿ ಬುಕ್ಕ ಕಣಕ್ಕೆ ಗೊತ್ತಾಗ ಬೇರೆ ಕಲ್ಮಾರತ್ತಾವ ಗಂಧದವ ಸೂಯತ ಹೋಗು ಅದರಲ್ಲಿ ಮತ್ತೆ ಉಳಿದಂತ ಎಂತದ್ದು ಭಸ್ಮಲ್ ಆತೆ ಹಾಗೆಲ್ಲ ಅಪಶಕುನ ಅಂತೇಳಿ ಕರೆಯುವುದು ಎದುರು ಅಪಸಪುನ ಇದೆ ಬಂದ್ಬಾರ್ದು ಅಪಸಪುನ ಅಲ್ಲಿ ಇಲ್ಲ ಅಂತ ಪಿತಾಡಿನಾಗ ಬಂದ್ಬೇರಿ ಯಾರಲ್ಲ ಕನ್ನಡ ಬಿಡದಿ ಪಾತಿ ಅಂತ ಪಿತಾಡಿಗೆ ಬರಿ ಇದನ್ನು ಮುಚ್ಚ ಅಡ್ಡಾತ ಅದಾಗ ಮುಚ್ಚ ಅಡ್ಡಾತ ಪೈ ಇದಾದ ಕಾಗಿ ಬಂದು ಪೈಯಲ್ಲಿ ಬಂದು ಬಂದಿರತ್ತೆ ಅಂದಾಗ ಪುಚ್ಚ ಏನು ಪಿತಾಡಿನಾಗ ಪುಚ್ಚನ ಎದುರು ಮಾಡ್ಸಿ ಅಪಸಪುನ ತಾಗಿನ ಗೊತ್ತಾಗ ಐದು ಬುಡಗಿ ಮಾಡೋಳಿಗೆ ಇದು ಪೋದು ಎತ್ತದಾತಂದ್ರೆ ಇದು ಪೋಯಿ ಕೂಡಲೇ ಪುಚ್ಚೆ ಗಾಡಿದಾಡಿಗೆ ಮೂದಾತಂದ್ರೆ ಕಂಡನಿ ಅಪಸಪುನ ಪುಚ್ಚ ಅಪಸಪುನ ಎಲ್ಲ ಅದಕ್ಕೆ ಸಮಯ ಬಂತು ಹಾಗೆ ಪಾತರು ಅವು ಮತ್ತೆ ಪಾತರು ಎಂಕುಲು ಬೇರೆ ಹಾಗೆ ಇದಕ್ಕೆ ಹಾಗೆ ಕರೀತಾರೆ ಅಪಶಕುನ ಅಂದ ಕೆಲಸಕ್ಕೆ ಹೋಗುವಾಗ ಕಟ್ಟಿಗೆ ಹೊತ್ಕೊಂಡು ಬರಬಾರದು ಮತ್ತೆ ಕೆಲಸವೇ ಆಗುದಿಲ್ಲ ಎಂಕುಲ ಬೇಲೆಲೆ ಹೋಗ್ತಾನ ಎಂಕುಲ ಬೇಲೆಲೆ ಕನಕ ಬರುವಾಗ ನೀನು ಬಡವರಾಗಿ ಕಾಣ್ತಾ ಇತ್ತು ರಾಜ ಬೀದಿಯಲ್ಲಿ ಹಿಂಗೆ ಬರಬಾರದು ನಾನು ಅವರನ್ನು ಡಂಗುರ ಸಾಗಿಸಿದ್ದೇನೆ ಅದಕ್ಕೆ ಹೇಳ್ತಾನೆ ದೇವೇರೆ ಎಂಕ್ಲೆಗೆ ತಿಂಗಳು ಬರಲ್ಲ ಎಂಕ್ಲೆಗೆ ತಿಂಗಳು ಬರ ದಿನವಾಲ ಪೂಜೆ ಎಂತ ಬಗ್ಗುಡ ಸರ ರಾಜ ಬೀದಿಯಲ್ಲಿ ನಮ್ಮವರು ಡಂಗುರ ಹೊಡಿಸಿದ ಅರಸರು ಹೊರತಾ ಇದ್ದಾರೆ ಯಾರು ಕೂಡ ಅಪಶಕುನಾದಿಗಳಿದ್ರು ಬರಬಾರ್ದು ಹೇಳಿಲ್ಲ ಏನು ಮಂಗುಡೆ ಸಾರ ಮಂಗುಡೆ ಸಾರ ಎಂಕಿಂತ ಗೊತ್ತು ಇನ್ನೊಂದು ಬಿಟ್ರೆ ಮತ್ತೆ ಏನು ಕೇಳು ಎಂಕ್ಲ ಐಕ್ಯತೆ ಬೆಲ್ಪುಳೆ ಆಗ್ಲಿ ಬಿಡು ಬಡವರಿ ಕಾಣುವಾಗ ಪದವಿ ಹೌದು ಏನು ನನಗೆ ಮರುಕೌಂಟಾಗ್ತಾ ಇದೆ ಮಲ್ಕಾಪೆ ಹಾಗೆ ನಿಪ್ಪೆ ಇಪ್ಪೆ ಚೂರು ಉಪ್ಪುಳ ಮಾಮೂಲಿ ಇರ್ಬೇಕು ಹಾಗೆ ಇನ್ನ ಮೇಲೆ ಒಂದು ದಯದಾಕ್ಷಿಣಿ ಅಂತ ಹೇಳಿ ಹೌದು ಹಾಗೆ ನೀನು ಬಂದ ಈ ಕಟ್ಟಿಗೆ ಹೊತ್ತುಕೊಂಡೆಲ್ಲ ಇದರಲ್ಲಿ ಕಸುಬ ಎಂಕ್ಲ ಬೇಲೆ ಹೌದಾ ಕನಕ ಕಾರಣ ಮಾತ್ರ ಕನಕ ಕಳ್ಪುಳು ಊರು ಕೊಡೋದು ಮಾಲು ಮನೆಯಲ್ಲಿ ಯಾರು ಮನೆ ಎಂಕ್ಲ ಇಲ್ಲ 4 ಜನ ಯಾರು ಎಲ್ಲ ಒಂದು ತುಂಡು ಬಿಡೈತಿ ಮುಖರಾಟ ಜೋಗು ಮದುವೆ ಆಗಿದೆ ಮದುವೆ ಆಗಿದೆ ದಾದಣ್ಣ ಮೀಸೆ ಹೌದಾ ಮಗ ಮದುವೆ ಆಣತ್ತೆ ಈಗಂತ ಬೇಕಿದೆ ಸಂಶಯ ಮದುವೆ ಆಗಿದ್ದ ತುಂಡು ಹೆಂಡೆ ತುಂಡು ಬಿಡೈತಿ ಪುಣ್ಯಾತ್ಮ ಆ ಒಂದು ಅಂಗವಿಕಲೆ ಹೆಂಡತಿಗೆ ನೀನೊಂದು ಬಾಳೆ ಬಗ್ಗೆ ಏನು ಅಂಗವಿಕಲೆ ತುಂಡು ಹೆಂಡತಿ ಹೆಚ್ಚು ಕಾಲ್ಪೆ ತುಂಡು ಬಿಡೋದು ಮಂಚ ಅಂಗವಿಕಲೆ ಮದುವೆ ಆಗಿಲ್ಲ ಇದೆ ತುಲೆ ಈ ಮಂಚಿನ ಬಿಡಿದೆಲ್ಲ ಮತ್ತೆ ಇಂಚ ಹೆಡ್ಡ ತುತ್ತ ಇತ್ತ ಪಟ್ಟೆ ಸೀದೆ ಬಿಮ್ಮೋಗಿ ಈಚೀತು ಒಳಿತ್ತೊಂದು ಪದ್ದೆ ಬಂಗಾರ ಪಾಡೋದು ಅವು ಇದೇ ಬಿಡಿ ಅದರಲ್ಲಿ ಎಂಕಲ ಅಂಕಲ ಬಿಡಿದ ಎಲ್ಲಕ್ಕೆ ಪಟ್ಟೆ ಸೀರೆ ಉಂಟು ಹೊಟ್ಟೆ ಸೀರೆ ನೀತಿ ಪುಣ್ಯ ಬಂಗೋಡು ಬಿಮ್ಮೋಗಿ ಒಡೆ ಮಜ್ಜಿಯೇ ಒಡೆ ಉಂಟ ಅವು ಮತ್ತೆ ತುಂಡು ಬಿಡಿ ಅಯ್ಯೋ ಪುಣ್ಯಾತ್ಮ ನಮ್ಮವರ ಸ್ಥಿತಿ ಗೊತ್ತಾ ನಿನಗೆ ಇಷ್ಟಿಷ್ಟು ಬಾರ ಇದ್ದಾರೆ ಹೆಂಗಸರು ಬೆಳಿಗ್ಗೆ 7 ಆಗುವವರೆಗೆ 4 ಮಂದಿ ಇರ್ತಾರೆ ಎಬ್ಬಿಸಿ
ಅಷ್ಟು ಕಷ್ಟಪಡ್ತಾ ಇದ್ದ. ಇದು ತಿಳ್ಕೊಂಡ ಮೇಲೆ ದೊಡ್ಡವರ ಸ್ಥಿತಿ ಆಗಿದೆ. ಅದಾಗಿ ಇನ್ನಂತವ್ರು ಒಳ್ಳೆಯದು ಕೆಲಸ ಮಾಡ್ತಾ ಇದ್ದ. ಎಂಕ್ಲೆಗೆ ಓಲು ಶಬ್ದ ಮತ್ತು ಪದ್ಯದಿಂದ ಇದ್ರೆ ಎಂಕ್ಲೆಗೆ ಅಂಚ ಏರಿ ಏಪ ಪತ್ತ ಕೈ ಪಾರ್ದು ಮತ್ತು ಒಪ್ಪೇ ಮತ್ತೆ ಚಿಂತನೆ ಇರ್ತದೆ ಅಷ್ಟೇ. ಮತ್ತೆ ಮಕ್ಕಳು ಎಷ್ಟು ಜೋಪುರ ಆಗ್ತದೆ 2 ಮಕ್ಕಳು. ಐದು ದಾರ ಸಮಸ್ಯೆ ಹಾಗೆ 2 ಮಕ್ಕಳು 2 ಜೋಪುರ ಆಗ್ತದೆ. ಗಂಟೆ ಎಷ್ಟು ಹೆಣ್ಣು ಎಷ್ಟು? ಆಯ್ತು ಒಂದಿ ಪೊಟ್ಟು ಒಂಜಿ ಆಡು. ಹೌದು. ಈಗ ಹೆಣ್ಣು ಮಗ ಹೆಸರು ಪೊಂಡು ಹೆಣ್ಣಿನ ಬಗ್ಗೆ ಕೇಳುದು ಹೆಸರು ಅಂತ ಪೊಂಡು ಬೇರೆ ಹೆಣ್ಣು ಮಗನ ಹೆಸರು ಕೇಳಿಲ್ಲ. ಆ ಪೊಂಡಲ್ಲ ಕುದಾರೆ ಪೊನ್ನಕ್ಕ ಹಾಗೆ ಮಗ ಪೈತೆ ಅಮ್ಮೆ ಅದು ಪೊನ್ನಕ್ಕ ಅಂತ ಅಕ್ಕ ಅಂದ್ರೆ ಬೇರಮ್ಮ ಅಕ್ಕನ ತುಂಡು ಬಂದಿದ್ದು ಪೊಂಡು 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 ಹಾಗೆ. ಮತ್ತೆ ಮಗ ಹೆಣ್ಣು ಮಗ ಈರೆ ಸಾಗುವೇನ ಮಾತಾಡ್ತೀರಿ ಏನೆಲ್ಲ ಮಾತಾಡ್ತೀರಿ. ಯಾರು ನಿನ್ನ ಮಗ ಹೆಣ್ಣು ಮಗ ಈರೆ ಎಂತ ಗೊತ್ತುಂಟ ಬಡಗ ಇದು ಕತ್ತರಿಸಿ ಏನು ನಾಲ್ಕು ಈ ದಾಯ ಗಾಡಿ ಬಿಟ್ಟು ಬರ್ಬಾರ್ದು. ಮತ್ತೆ ನಿನ್ನ ಮಗ ಯಾರೇನು? ಎಂತ ಮಗನ ಪುಜಾರಿ ಈರಪ್ಪಿ ವೀರಪ್ಪ. ಈರಪ್ಪಿ ಈರಪ್ಪಿ ಹೇಳ ಈರಪ್ಪಿ ఆయన ಅಪ್ಪ ಅಂತ ಲೆಕ್ಕ ನಾನು ಅಂದೆ ಅದು ಅಪ್ಪ ಅಂತ ಲೆಕ್ಕ ನೀನು ಅಪ್ಪನ ಕಾದಿಗೆ ತುಂಡು ಬರ್ತೀನಿ ಎಂತ ಮಗ ಈರಿ ಎಲ್ಲವೂ ತುಂಡು ಮಾಡ್ತಾ ಇದ್ದೀನಿ. ಕೂಡ ತುಂಡೇ ಬರ ಹಾಗೆ ನನ್ನ ತುಂಡು ಮಾಡ್ತಿದ್ದಿಲ್ಲ ಆಕಳು ತುಂಡು ಬಂತ ಮತ್ತೊಬ್ಬ ಪತ್ರಾಡಾರೆ ನಿನ್ನ ಮಗ ವೀರ ಏನ್ ಮಾಡ್ತಾ ಇದ್ದಾರೆ ಮಗ? ಹೌದು ಮೆಚ್ಚಲೇಬೇಕು. ಇಷ್ಟು ಬಡವನಾದ್ರೂ ಕೂಡ ಕಟ್ಟಿಗೆ ಕೆಲಸವನ್ನು ಮಾಡಿದ್ರು ಕೂಡ ನಿನ್ನ ಮಗನನ್ನು ಕಲಿಸ್ತಾ ಇದ್ದಾರೆ. ಏನವ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸ್ತಾ ಇದ್ದಾನು ಅಥವಾ ಭಾಗವತೋತ್ತಮನು ಅಥವಾ ಮಹಾಪಂಡಿತನು ಕೋವಿದನು ಅನ್ನದಾಯ್ತಾತೆ ಹೆಚ್ಚಿನ ಕೋವಿದೆ ಆಗ ಮುಟ್ಟ ಎತ್ತೀರ ನಮ್ಮ ಮಕ್ಕಳಂತ ಎಲ್ಲ ಭಾಗವತೋತ್ತಮ ಓಡೆ ಭಾಗವತೋತ್ತಮ ನಡಪೇರ ಕಲ್ಪೋದಿಲ್ಲ ಓಡೆ ಭಾಗವತೋತ್ತಮ ಗೊತ್ತು ಅಚ್ಚಿ ಕಲ್ಪೇದ ಕಲ್ತೋದಿತ್ತಿ ಓಯ್ ಪಾಠಶಾಲೆ ಇಬ್ಬರ ಕಲ್ಪುಂಡು ಗುರುಮಠ ಕೂಡ ಕಲ್ಪುಂಡು ಮೊರಾಡಿ ಅವರ ಗುರುಕುಲ ಮಂಡೆ ಕಲ್ದಕ್ಕಿಗೆ ಅಂತ ಇಲ್ಲ ಕಲ್ಪುಜಿ ಅಪ್ಪನಂತೆ ಮಗ ಮಗನಂತೆ ಹೆಚ್ಚಿನ ಅಪ್ಪನಂತೆ ಎಂಕುಲ್ ಬಂದ ಕಲ್ಲಣಕ್ಕೆ ಕುಲ್ದಕ್ಕನ ಮಲ್ಲವಿ ಅಂತ ಇಲ್ಲನೇ ಅಂಡ ಬಾರಿ ಅಂಡ ಸಂಸ್ಕಾರವನ್ನು ಮೆಚ್ಚಿದೆ ಎತ್ತು ಶೋಕದ ಬದನೆ ಗೊತ್ತುಂಡೆ ಇಲ್ಲ ಅದು ತರಕಾರಿ ಭಾರಿ ಶೋಕದ ಬದನೆ ಅವು ಬುಳ್ಳ ಬದನೆ ಎತ್ತಿ ರದ್ದು ಸಾಲ ಕೊಟ್ಟುದು ಮಲ್ಪೇರತ್ತ ಭಜನೆ ದೇವರ ಹಾಡು ಅದನ್ನು ಕಳಿಸ್ಬೇಕು ಮಕ್ಕಳಿಗೆ ಅದು ಒಳ್ಳೇದು. ಹೌದು ಏನು ಬಲ್ಪ ನನಗೆ ಸಮಯ ಹಾಗೆ ಮಕ್ಕಳಿಗೆ ನೀವು ಕಲಿಸ್ತಾ ಇದೆಯಲ್ಲ ಮಗ ಭಜನೆ ಹೇಳ್ತಾ ಇದ್ದಾನ ದಿವಸ ಪುಣ್ಯಾತ್ಮ ನಾನೀಗ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ದೇವರ ಹಾಡನ್ನು ಕೇಳಬೇಕಂತ ಆಸೆ ನನ್ನದಾಗಿ. ಈಗ ಮಗ ಹಾಡುವಂತ ಹಾಡು ನಿಮಗೆ ಗೊತ್ತಿರ್ತೀನಿ. ನಾನು ಗೊತ್ತು ಜನ ದಿನಗಳ ಬಂದಾಗ ನಮ್ಮ ಹೀಗೆ ಬಿಟ್ಟೇನೆ ಕೇಳ್ತ ಹೌದಾ ಚೂರು ಮಾಡೋಣ ಸಾಲ ಅವು ಎನ್ನ ಗುಡಿದಿಗೆ ಕೆಬಿಗೆ ಅಂಚೆ ನಮಗೆ ನೂಲು ತುದು ಬುಡಿದಿಲ್ಲ ಕಾಯ್ತಲ್ಲಿ ಎಷ್ಟು ಗೊತ್ತು ಸಾಲು ಈಗ ನೀನು ಹೆಂಡತಿ ನಾನಿರು ನನಗೆ ಕಿವಿಗಾಯ್ತದ ನಿಧಾನವಾಗಿ ಎಲ್ಲಿರುವೆ ತನ್ನ ಬಾರು ಎಲ್ಲಿರುವೆ ತನ್ನ ಬಾರು ಅಂಚಿ ತೂಪುತಿ ಅಂಚಿ ತೂಪುತಿ ಒಂದು ಕಟ್ಟ ಕನಸು ಮಾರುತಿ ಎಲ್ಲಿರುವೆ ತನ್ನ ಅದು ಏನಾದ್ರು ಹೇಳುವ ಭಜನೆ ದೇವರ ಹಾಡೋದು. ನೀನು ಗಾಡಿಯಿಂದ ಬರೋದು ಹೇಗೆ ಬರ್ತೀನಿ ನೀನು? ಕಾಡಿದ್ದ ಬಂದಾಗ ಬೇರೆ ಸರ್ರ ಆಯಾಸ ಸರ್ರ ಜ್ವಾಪ್ತ ಅದೇ ಚೂರಿಗೆ ತೋದು ಕಾಣದ್ದು ಪ್ರಪತ್ತು ಅದೆಲ್ಲ ಕುಡೀತೀಯ ಉಂಟ ಅಲ್ಲಿ ಸಮುದ್ರದಲ್ಲಿ ಈಗ ನೀರಿಲ್ಲಂತೆ ಅದೇನು ಹೋಗ್ತೀಯ ಮಗನೇ?
ಯಾಂತಲ್ಲ ಮತ್ತೊಂದು ಛೇ! ಅಸಲು ಕಾಡಿಂದ ಬರ್ತಾನೆ. ಕಾಡಿಂದ ಬರುವಾಗ ಆ ರೀತಿ ಬರ್ತಾ ಇದೆ, ನೇರವಾಗಿ ಬರುವುದಿಲ್ಲ. ಆವಾಗ ನಿನ್ನ ಮಗ ನಿನ್ನನ್ನು ನೋಡಿ ಹಾಡುವಂತ ಭಜನೆ. ಎಲ್ಲಿರುವೆ ತಂದೆ ಬಾರು ಮಾರುತಿ. ಮಾರುತಿ ಅಂದ್ರೆ ಮತ್ತೊಂದು ವಿಧದಲ್ಲಿ ಮಂಗ ಅಂತೇಳಿ, ಮಂಗನನ್ನು ಮಾರುತಿ ಅಂತೇಳಿ ಕರೆಯುವುದು. ಅಷ್ಟು ನಿನ್ನನ್ನು ಮಂಗ ಅಂತೇಳಿ ಕರೆಯಲಿಕ್ಕೆ ಆಗುದಿಲ್ಲ ಅಪ್ಪ. ಹಾಗೆ ಭಜನೆ ಮುಖಾಂತರ ಹೇಳುದು, ಎಲ್ಲಿರುವೆ ತಂದೆ ಬಾರು ಮಾರುತಿ. ಓ ಮಗ್ಗ ಅದ ಜಾಯಿನ ನಿಂದು ಕಿತ್ತೆ ಅಂತ ಜಾಯಿನ ತಂಬೇರೆ ಯಾನಿಗೆ ತೂತೆ ಹೌದಾ? ಎಲ್ಲಿಯ? ഞാൻ പുറാൻ എനിക്കുള്ള ഊർന്നಲ್ಪ ಜಾತ್ರೆ ಈಗಲೇ ಎಂದು ಬುಡಿದಿನ ಒಟ್ಟಿಗಿದ್ದಾರೆ ತೂತೆ ಹಾಗೆಲ್ಲ ನಾನು ಸಿಗುದಿಲ್ವೇ? ഞാൻ ತೂತೆ ಅಂದರೆ ಒಬ್ಬ ವ್ಯಕ್ತಿಯ ಕರ್ತುಪ್ಪ ಸುಟ್ಟೆ 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 ನೋಡಿದ್ದೇನೆ. ಯಾವೊಂದುಂಟು ಅವು ಈಗಲೇ ಬುಡಿದಿಲ್ಲ. ನೋಡು ನಾನು ಎಲ್ಲಿದ್ದೇನೆ. ದಿಗ್ಗು ನಾಟ್ಯ ಜನ ಈಗ ಬುಡಿದಿಲ್ಲ. ಈಗ ದೇವೇಂದ್ರ ಬಾಲಿಕಿನ ಒಂದು ಬರೋದುಂಟು. ದಿಗ್ಗು ನಾಟ್ಯ ಅದು ತಟ್ಟಿರಾಯ ಎದುರಲ್ಲಿ. ಅದು ನಾನು ಹೇಳಿ ಪುಣ್ಯಾತ್ಮ ಹಾಗೆಲ್ಲ ಕೇಳುವ. ಎಲ್ಲಿಗೆ ಅಂತ ಕೇಳಬೇಕು. ಎಲ್ಲಿಗೆ ಓಟೆ ಅದು ಬಿಡ್ಲಿಕ್ಕಾಗುವುದು. ನಾನು ನೇರವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದೆ. ಪುಟ ಬರ್ಪುಣರಂತ ಯುದ್ಧಕ್ಕಾಗಿ ವಿರೋಧಿಗಳ ತಲೆಯನ್ನು ಕಡಿಯುವುದಕ್ಕಾಗಿ ಮುನ್ನುಗ್ತಾ ಇದ್ದೇನೆ. ಹೌದು ಇದು ಪುಟ ಹೋದ್ ಬರ್ಪಾರ ನಿಗಂಟು ಖಂಡಿತವಾಗಿ ಬರ್ತೇನೆ. ಇರೇ ಕಣಕ್ಕೆ ಮಾಡೋಣ ಮೇಲೆ ನನಗೆ ಬೇಡ. ಇಟ್ಲು ಮುಖ ಒಯ್ತು ಬೇಕು ಇಲ್ಲ ವ್ಯವಸ್ಥೆ ಗಾಳಿದ ಪುಷ್ ಅದೆಲ್ಲ ವ್ಯವಸ್ಥೆ ಬೇರೆ. ಅದು ನಿಮಗೆ ಹೇಳಿಕ್ಕೆ ಆಗುದಿಲ್ಲ. ಆಗಲ್ಲ. ಬೇಸಿಗೆ ಅದಕ್ಕೆ ವ್ಯವಸ್ಥೆಗಳು ಆದ್ರೂ ಇನ್ನೊಂದು ಕಣ್ಣು ಇನ್ನೂ ಕೂಡ ಹೇಳ್ತಾ ಇದ್ದೇನೆ. ನೀನು ಇಂತಹ ಕಸುಬನ್ನು ಬಿಡು. ಇದು ಕಸುಬು ಬೇಡ. ಹಾಗೆ ಅರಸನಾದ ನಾನು ಈಗ ಆಶ್ವಾಸನೆಯನ್ನು ಕೊಡ್ತಾ ಇದ್ದೆ. ಕೆಲವು ಆಶ್ವಾಸನೆ ಪೂರ ಸಾಧಿಗೆ ಗುಂಡಿ ಬೂರ್ತದೆ. ಓ ಆಶ್ವಾಸನೆ ಈ ದಾರುಕ ಹಾಗೆಲ್ಲ ಮಾಡುವವನಲ್ಲ. ನಾನು ಆಡುವಂತಹ ಮಾತನ್ನು ಸರಿಯಾಗಿ ಕೇಳಿ. ಮುಂದಕ್ಕೆ ಆ ಕಸುಬು ಬೇಡ. ನಿನ್ನ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ. ಕಾಪಾಡ್ತಾರೆ ಎಕ್ಕೊಂದು ಈ ತುಂಡದ ತುಂಡು ಬಲ್ಲು ಕೊಡ್ಲಿ ಒಬ್ಬ ಯಾಂಡೆ ಸಾವು ಮಧ್ಯ ಮೇಲೆ ಹುಡುಗಿ ನೀಲಿ ಅಂತಂದ್ರೆ ಹಾಡ್ಕೊಂಡು ಒಬ್ಬ ಯಾಂಡೆ ಕರ್ಮ ಮಧ್ಯ ಮೇಲೆ ಯಾಕೆ ಗೊಬ್ಬರ ಗೊಬ್ಬರ ಎಲ್ಲ ಬಿಡೋದು ನೀರು ಮೇಲೆ ಕಲ್ಕೊಂಡು ಒಬ್ಬ ಯಾಂಡೆ ಇಟ್ಟು ಹಾಗೆ ಯಾರು ಹೇಳಿ ಈಗ ಬಂದ ಯಾವಾಗ ಇತ್ತ ಬಂದು ಸರಿಯಾಗಿ ಕೇಳಿದ್ದೀವಿ. ನಾನು ಆಡಿದ್ದೇನೆ. ಈ ಕಸುಬು ಬೇಡ. ನಿನ್ನ ಹೆಂಡತಿಗೂ ಮಕ್ಕಳಿಗೂ ನಿನ್ನದು ನಾನಿದ್ದೇನೆ. ಎಂಕಲ ಮಾತಾಡಿ ಸರಿ ಬಿಡ್ಬೇಕು. ಕಂಚಿನ ಅಭ್ಯಾಸ ಬಂದವತ್ತ ಅಲ್ಲ ಬೇಕಾದನ್ನು ಅದು ಇದು ಕೂಡ ಕೊಡ್ಬಾರ್ದು ಯಾರಿಗೆ ತಗೊಳ್ಳಿ ಬೇಡ. ಇನ್ನು ಮುಂದೆ ಶ್ರೀಮಂತನಾಗಬೇಕು. ಅದೇ ನನ್ನದು. ಆಗಲಿ ರಣಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ಹೋಗಿ ಹಿಂದೆ ಬರ್ತೇನೆ. ಯಾವ ಬಟ್ಟಿ ಹೇಳು. ಯಾಣ ಹೌದು ಇದು ಏನು ಕೇಳ್ತೀನಿ ತಿಕ್ವಾರ ಮೂಜೆ ತಿಕ್ವಾರ ಮೂರನೇ ದಿವಸಕ್ಕೆ ಬರ್ತೇನೆ. ಮೂಜೆ ಅಲ್ಲ ನಾನು ಬರುವಾಗ ನೀನು ನನಗೆ ಸಿಗ್ಲಿಕ್ಕೆ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಆಗುದು. ಬರ್ಚಿ ನನ್ನಂತ ದೊಡ್ಡವರ ಹತ್ರ ನಾನು ಬರ್ಚಿ ಆಚೆ ಆರನೇ ದಿವಸ ಆಚೆ ಆಚೆ ಅವು ಬೂದಿ ಮುಚ್ಚುನ ಆಚೆ ನಾನು ಸಿಗ್ಲಿಲ್ಲ. ಒಮ್ಮೆಲೆ ಬರಲಿಯಾ 9ನೇ ದಿವಸಕ್ಕೆ ಎಲ್ಲ ನನಗೆ ಮಾತಾಡಿ ನನ್ನಂತವ್ರು ಇರ್ತಾರೆ. ಇನ್ನೊಂದು ಹತ್ರ ಮಾತಾಡಿ ఒక 10 ಗಿನಿಂದ ಬರಲಿ ಸುದ್ದ 10 ಸುದ್ದ ಎಲ್ಲ ಶುದ್ಧೀಕರಣ ಮಾಡಿ ರಣಕ್ಷೇತ್ರಕ್ಕೆ ಹೋದವರು ಬರ್ತಾರೆ. ಇದು ಏಪ ಬತ್ತಿಲ್ಲ 14 ದಾಟಿ ಬರೋಣ 14 ಗಿಂತಲ ಉಳಾಯಿಲೆ ಕೂಡ ಕಟ್ಟು ಪುಟ್ಟಿಲ್ಲ ನಾನು ಗೋರ್ದ ಪುಟ್ಟಿಲ್ಲ ದಿಕ್ಕಿ ಎಂಟು ಕೊಟ್ಟು ಕೋಲೆ ಮೂಜಿ ಆಜಿ ಒಂದು ಮತ್ತೊಂದು ಬರಲಾಯ್ತಿಲ್ಲ 14 ಕಾಂತಿ ಪಟ್ಟಣಗಳು ಯಾಕೆ ಉಳ್ಳೆ ಅದಕ್ಕೆ ಅಲ್ಲ ಅದೇ ದಿವಸ ಅಲ್ಲ ಈಗ ಇನ್ನು ಮುಂದಕ್ಕೆ ನನ್ನ ಕಣ್ಣೆದುರಿಸಬಾರದು. ನಾನು ಹೋಗಿ ಕಣ್ಣಿದೆ ಆ ಕಟ್ಟಿಗೆ ಎತ್ಕೋ. ಅದೇ ಒಂಚೂರು ಕೈ ಕೊಡ್ಲಿ ನಾನು ಆ ಕಟ್ಟಿಗೆ ಕೈ ಕೊಡು ಹಾಗೆ ಕಾಣ್ತೇನೆ. ನಾನು ಅಂತ ಈಗ ನನ್ನ ಯೋಗ್ಯತೆ ದೊರೆ ನಾನು ಹೌದು ದೊರೆ ಹೌದು ಉಪ್ಪುನ ನುಪ್ಪೆ ತಮಂಡಿ ಬನ ಅರಸ ನನಗೆ ಅಷ್ಟು ಯೋಗ್ಯತೆ ಉಂಟು. ಇಂತ ನಿನ್ನಂತವನ ಕೈಯಲ್ಲಿ ಆ ಕಟ್ಟಿಗೆಯನ್ನು ಹೊತ್ತುಕೊಳ್ಳುವ ಯೋಗ್ಯತೆ ನನಗದ್ದಲ್ಲ. ಆ ತರ ಹೇಳ್ತಾ ಇದ್ದೇನೆ. ಕಾಡಿಂದ ಬರುವಾಗ ಹೇಗೆ ತಂದಿದ್ದೀನಿ? ಕಾಡಿಂದ ಬಂದಾಗ ಏನು ಮರಕ್ಕೂರ ಎಗ್ಗಾದಿ ಅಲ್ಪದೆಲ್ಲ ತರಕ್ಕೆ ತುಂಬಿಟ್ಟು ನ್ಯೂಸ್ ಅಂತ ಅಲ್ಪಲ ಬರುತ್ತೆ ಹಾಗೆ ಹಾಗೆ ಇದೆಲ್ಲ ಗಂಬತ್ತೆ ನೋಡ್ತು ಗೊತ್ತಾಗ ಎರಡಲ್ಲ ಉಂಟು ಹೌದಾ? ನಿಜ
ಎದಿನ ಉಂಟು ಅದು ನೋಡಿದ್ದೇನೆ. ಎದಿನ ಉಂಟು ಅದು ನಿನಗೆ ಕಟ್ಟಿಗೆಗೆ ನಾಡು. ಅದು ಪೆರೆಸ್ ಹೌದು ಪೆರೆಸ್ ಪರಾಶ್ವತ ಪರಾಶ್ವತ ಒರೆಸು ನತ್ತಿ ಕರ್ಪುಡು ಒರೆಸುನ ನಿಂಚದೆ ಅದಕ್ಕೆ ನಮ್ಮವರ ಹೆಸರು ಹಾಗೆ. ಐವತ್ತು ಜನ ಇಲ್ಲ ನಾಯಜಿ ಸೀತಾರಾಮ ಹೇಳಿದ ಸಾವು ನೀವು ಏನಲ್ಲಿ ಬೀಳಲ್ಲಿ ಮಾಡ್ತಾರೆ ಕೈಗೋರ ಹಾಕ್ಲೇ ಇದೆ. ನಾನು ಕೈ ಕೊಡುವನಲ್ಲ. ಐಜಿ ಇಲ್ಲ ಕೈ ಕೊಡ್ಕೊಂಡು ಹೆಜ್ಜೆ ಇಲ್ಲ ಈಗ ಅಂತ ಆಗ್ತದೆ ಮಗನಿಗೆ ಎಲ್ಲವೂ ನಿನ್ನ ನಾಟಕ. ನಾಟಕ ಬೇರೆ ಹಾಕಿ ಇದಕ್ಕೆ ಬೇರೆ ನೋಡಿ ಖುಷಿ ಇದು ಓಟ ಬೇರೆ ಇದು ಓಟೆ